ನನ್ನ ಮಗಂಗೆ ಏನು ಮಾಡ್ಬೇಡ. ನಿನ್ ಕೈ ಮುಗಿದು ಕೇಳ್ತೀನಿ, ಅವನ್ನ ಬಿಟ್ಬಿಡು. ಬೇಕಾದ್ರೆ ನೀನ್ ಕಾಲಿಗೆ ಬಿಡ್ತೀನಿ, ಅವನ್ನ ಬಿಟ್ಬಿಡು. ಶಾಂತಳಾಗು, ಅವ್ರನ್ನ ಕ್ಷಮಿಸ್ಬಿಡು. ದಯವಿಟ್ಟು ಅವ್ರನ್ನ ಕ್ಷಮಿಸು. ಕ್ಷಮೆಗೆ ಯೋಗ್ಯರಲ್ಲ ಈ ಕಿಡಿಗೇಡಿಗಳು. ಆದ್ರೂ ನಿನ್ನ ಮನವಿಗೆ ನಾನು ಕರಗಿದ್ದೇನೆ. ಇವ್ರೆಲ್ರಿಗೂ ತಮ್ಮ ತಪ್ಪಿನ ಅರಿವಾಗಬೇಕು. ಹಾಗೆ ಬುದ್ಧಿ ಕಲಿಸ್ತೇನೆ. ರೀ ಏನ್ರಿ ಹೇಳ್ತಾ ಇದ್ದೀರಾ? ಬೆಳಗ್ಗೆ ಏನು ಕುಡ್ದಿದ್ದೀರಾ? ನಾನು ಆಫೀಸ್ ಬಂದಿಲ್ಲ ಅಂದ್ರೆ ಏನ್ರಿ ಅರ್ಥ? ಆಫೀಸ್ ಬರೋ ಬಿಟ್ಟು ಬೇರೆ ಕೆಲಸ ಏನಿರುತ್ತೆ ನಮಗೆ? ಹಾಂ ಸರ್, ಬಿಲೀವ್ ಮಿ, ನಾನು ಹೇಳ್ತಾ ಇರೋದು ನಿಜ. ನೀವು ಆಫೀಸಿಗೆ ಬಂದು 2 ದಿನ ಆಯಿತು ಸರ್. ನೀವು ಮೊನ್ನೆ ಆಫೀಸಿಗೆ ಬರದೇ ಇದ್ದಿದ್ದಕ್ಕೆ ಆ ಕಲ್ಯಾಣಿ ಆ್ಯಂಡ್ ಡಾಟರ್ಸ್ ಕಂಪನಿ ಡೀಲ್ ಮಿಸ್ ಆಗಿದೆ ಸರ್. ಏನು? ಕಲ್ಯಾಣಿ ಆ್ಯಂಡ್ ಡಾಟರ್ಸ್ ಕಂಪ್ನಿದು ಆರ್ಡರ್ ಮಿಸ್ ಆಯ್ತಾ? ಇದು ಹೇಗೆ ಸಾಧ್ಯ? ಸರ್, ಅವ್ರು ನಮ್ಮ ಆಫೀಸಿಗೆ ಬಂದು ನಿಮಗೋಸ್ಕರ ಕಾಯ್ತಾ ಇದ್ರು. ಆದರೆ ನೀವು ಬರಲೇ ಇಲ್ಲ. ಇಂಥ ಇರೆಸ್ಪಾನ್ಸಿಬಿಲಿಟಿ ಪರ್ಸನ್ ಜೊತೆ ನಮ್ಮ ಬಿಸ್ನೆಸ್ಸನ್ನು ಮುಂದುವರಿಸಿದ್ರೆ ನಮ್ಮ ಕಂಪ್ನಿ ರೆಪ್ಯುಟೇಷನ್ ಹಾಳಾಗುತ್ತೆ ಅಂತ ಅವ್ರ ಆರ್ಡರ್ನ ಕ್ಯಾನ್ಸಲ್ ಮಾಡಿಕೊಂಡು ಆಫೀಸಿಂದ ಹೊರಟೋದ್ರು ಸರ್. ಸರಿ, ನಿಮಗೆ ಫೋನ್ ಕಟ್ ಮಾಡಿ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಯಾಕಡೆ ಇಷ್ಟೊಂದು ಅಪ್ಸೆಟ್ ಆಗಿದೆಯಾ? ಕಲ್ಯಾಣಿ ಆ್ಯಂಡ್ ಡಾಟರ್ಸ್ ಡೀಲ್ ಕ್ಯಾನ್ಸಲ್ ಆಗಿದೆ. ಏನು ಹೇಳ್ತಿದ್ಯಾ? ಆ ಆರ್ಡರ್ ಕ್ಯಾನ್ಸಲ್ ಆಗೋದಕ್ಕೆ ಹೇಗೆ ಸಾಧ್ಯ? ಮೊನ್ನೆ ನಾವು ಆಫೀಸ್ಗೆ ಹೋಗಿಲ್ಲ ಮತ್ತೆ. ಅಲ್ಲ, ನಾವು ಯಾವುದನ್ನು ಬೇಕಾದ್ರೂ ಕಡೆಗಣಿಸ್ತೀವಿ, ಆದರೆ ಆಫೀಸ್ ಬಿಸ್ನೆಸ್ ಇದನ್ನು ಯಾವತ್ತೂ ಕಡೆಗಣಿಸಿಲ್ಲ ಅಲ್ವಾ? ಹೌದು. ಅವ್ರು ಬಂದು ನಮಗೋಸ್ಕರ ಕಾಯ್ತಾ ಇದ್ರಂತೆ. ನಾವು ಹೋಗಿಲ್ವಂತೆ. ನಾವು ಹೋಗದೆ ಇರೋದನ್ನ ಅವರು ಇದನ್ನು ಬೇಜವಾಬ್ದಾರಿತನ ಅಂದ್ಕೊಂಡು ಡೀಲ್ ಕ್ಯಾನ್ಸಲ್ ಮಾಡ್ಕೊಂಡು ಹೋಗಿದ್ದಾರೆ. ನೀನು ಹೇಳ್ತಾ ಇರೋದನ್ನೆಲ್ಲ ನನ್ನಿಂದ ನಂಬೋದಕ್ಕಾಗ್ತಾ ಇಲ್ಲ. ಅಣ್ಣ, ನಿಜ, ನಮ್ಮಿಂದ ತಪ್ಪಾಗಿರೋದು ನಿಜ. ಅವರು ನಮಗೆ ಅಗ್ರಿಮೆಂಟ್ಗೆ ಸೈನ್ ಆಗ್ತೀನಿ ಅಂತ ಹೇಳಿದ್ದು ಜಾನ್ 15ಕ್ಕೆ. ಇವತ್ತು ಜಾನ್ 17. ಅಂದರೆ 15ನೇ ತಾರೀಕಿಂದ ಇವತ್ತಿನವರೆಗೂ ನಾವು ಆಫೀಸಿಗೆ ಹೋಗಿಲ್ಲ. ಅವತ್ತು ನಾನು ಆಫೀಸ್ಗೆ ಹೋಗ್ತೀನಿ ಅಂತ ಬಂದಲ್ಲೋ, ಬಂದಾಗ ಅಮ್ಮ ಏನೋ ಹೇಳಿದರು. ಅಮೃತ ನಾಗಿನಿ ಮುಂದೆ ಏನೋ ಹೇಳಿದ್ರು. ಏನು ಇವತ್ತು ನನಗೆ ಎಚ್ಚರ ಆದಾಗ ನಾನು ಮೆಟ್ಟಿದ ಹತ್ರ ಬಿದ್ದಿದ್ದೆ. ನಡುವೆ ಏನೋ ನಡೆದಿದೆ. ಆ ನಡೆದಿರೋದು ಏನು ಅಂತ ನನಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ. ಯಾಕೋ ಏನೋ ನಿಗೂಢವಾಗಿರೋದು ನಡೆದಿದೆ ಅಂತ ನನ್ನ ಮನಸ್ಸಿಗೆ ಹೇಳ್ತಾ ಇದೆ. ಅದೇನು ಅಂತ ನನಗೂ ಗೊತ್ತಾಗ್ತಾ ಇಲ್ಲ, ನಿನಗೂ ಗೊತ್ತಾಗ್ತಾ ಇಲ್ಲ. ಆ ನಿಗೂಢತೆಯ ಮರ್ಮನ ತಿಳ್ಕೊಂಡ್ರೆ ಮಾತ್ರ ನಾವು ನೆಮ್ಮದಿಯಾಗಿರೋದಕ್ಕೆ ಸಾಧ್ಯ. ಆದರೆ ಅದನ್ನು ತಿಳ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯ? ಈ ತಾಂತ್ರಿಕ ಲೋಕದ ದೊರೆಗೆ ಸೋಲು, ಈ ಮಾಂತ್ರಿಕ ಲೋಕದ ಮಹಾರಾಜನಿಗೆ ಅವಮಾನ.
ಹುಡುಗಿಯಿಂದ ಈ ಸೋಲನ್ನ ನಾನು ನಿರೀಕ್ಷೆ ಮಾಡಿರಲಿಲ್ಲ. ಹಾಗೆ ನಾಗಿಣಿಯಿಂದನೂ ಸೋಲನ್ನ ನಿರೀಕ್ಷೆ ಮಾಡಿರಲಿಲ್ಲ. ಈ ತಾಂತ್ರಿಕ ಲೋಕದ ಭೈರವ ಒಂದು ಪುಟ್ಟ ಹುಡುಗಿಯಿಂದ ಸೋತ ಅಂತ ಎಲ್ಲರಿಗೂ ಗೊತ್ತಾದ್ರೆ ಯಾರು ನನಗೆ ಮರ್ಯಾದೆ ಕೊಡ್ತಾರೆ, ಯಾರು ನನಗೆ ಗೌರವ ಕೊಡ್ತಾರೆ? ಇಲ್ಲ ಇಲ್ಲ ಇಲ್ಲ. ಈ ಜನ್ಮದಲ್ಲಿ ನನಗೆ ಇಷ್ಟೇ ಬರ್ದಂತೆ ಕಾಣಿಸ್ತಾ ಇದೆ. ಆದ ಅವಮಾನನ ಸಹಿಸಿಕೊಂಡು ಬಂಡನಾಗಿ ಬದುಕೋದಕ್ಕಿಂತ ಆತ್ಮಾಹುತಿನೇ ಸರಿಯಾದ ನಿರ್ಧಾರ. ಹೌದು, ನಾನು ಈಗಲೇ ಆತ್ಮಾರ್ಪಣೆಯನ್ನು ಮಾಡ್ಕೋತೀನಿ. ಗುರುಗಳೇ, ನನ್ನನ್ನು ಕ್ಷಮಿಸಿ. ಆದ ಅವಮಾನನ ನನ್ನ ಕೈಲಿ ಸಹಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಹಾಗೆ ಅದನ್ನ ಬರ್ಸೋದಕ್ಕೂ ನನ್ನ ಕೈಲಾಗ್ತಾ ಇಲ್ಲ. ಓ ಅಮೃತ, ಬಾಮ್ಮ. ಏನಮೃತ, ನಿನ್ನ ಮುಖದಲ್ಲಿ ಇವತ್ತು ಸಂತೋಷ, ನೆಮ್ಮದಿ ಎದ್ದು ಕಾಣ್ತಾ ಇದೆ. ಇದಕ್ಕೆಲ್ಲ ಕಾರಣ ನೀವೇ ಶಾಸ್ತ್ರಿಗಳೇ. ನಾನಾ? ಹೇಗಮ್ಮ? ಹೌದು, ಪ್ರತಿ ಸಲ ನಾನು ಅಪಾಯಕ್ಕೆ ಸಿಕ್ಕಾಕೊಂಡಾಗ ನೀವು ಆಪತ್ ಬಾಂಧವನಾಗಿ ಬಂದು ನನ್ನನ್ನು ಕಾಪಾಡ್ತೀರಾ. ಈ ಸಲನೂ ನಾನು ಅಪಾಯಕ್ಕೆ ಸಿಕ್ಕಾಕೊಂಡಾಗ ಆಪತ್ ಬಾಂಧವನಾಗಿ ಬಂದು ನನ್ನನ್ನು ಕಾಪಾಡಿದ್ರಿ. ನಿಮಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಕಡಿಮೆನೆ ಶಾಸ್ತ್ರಿಗಳೇ. ನಾವು ನಮ್ಮ ಕರ್ತವ್ಯಗಳನ್ನು ಮಾಡಿದಾಗ ಕೃತಜ್ಞತೆಗಳನ್ನು ನಿರೀಕ್ಷೆ ಮಾಡಬಾರ್ದಮ್ಮ. ಹಾಗೆ ಹೇಳೋದು ನಿಮ್ಮ ದೊಡ್ಡ ಗುಣ. ನಿಮ್ಮ ಕೃತಜ್ಞತೆ ನಾನು ಸಲ್ಲಿಸದೆ ಹೋದರೆ ತುಂಬ ಸಣ್ಣವಳಾಗೋಗ್ತೀನಿ. ಇಂಥ ಸಂಸ್ಕಾರ ಎಲ್ಲರಲ್ಲೂ ಇರಬೇಕಮ್ಮ. ಆಗ ಅವರು ದೊಡ್ಡವರಾಗ್ತಾರೆ. ಇದಲ್ಲದೆ ನಿನ್ನ ಮುಖದಲ್ಲಿ ಇನ್ನೂ ಏನೋ ಸಂತೋಷ ಕಾಣ್ತಾ ಇದೆ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಅದಕ್ಕೆ ಕಾರಣ ಏನು ಅಮೃತ? ಶಾಸ್ತ್ರಿಗಳೇ, ಇದ್ದಕ್ಕಿದ್ದ ಹಾಗೆ ವಾತಾವರಣದಲ್ಲಿ ಹಿತವಾದ ಬದಲಾವಣೆಗಳು. ಬೇಸಿಗೆ ಪ್ರಾರಂಭದಲ್ಲಿ ಇಂಥ ಬದಲಾವಣೆ ಹೇಗೆ ಸಾಧ್ಯ? ಅದಕ್ಕೆ ಬಲವಾದ ಕಾರಣ ಇದೆ ಅಮೃತ. ಕಾರಣನ? ಏನದು? ಭೈರವ ತಾನು ನಾಗಮಣಿಯನ್ನು ಪಡ್ಕೊಳ್ಳೋದ್ರಲ್ಲಿ ವಿಫಲನಾದೆ ಅನ್ನೋ ಅವಮಾನದಲ್ಲಿ ಆತ್ಮಾಹುತಿ ಮಾಡ್ಕೊಳ್ತೀನಿ ಅನ್ನೋ ಸಂಕಲ್ಪಕ್ಕೆ ಹೊರಟಿದ್ದಾನೆ. ನಿಮ್ಮ ಮಾತನ್ನ ನಾನು ಕೇಳ್ತಾ ಇದ್ರೆ ಅಮೃತನೇ ಕುಡ್ದಷ್ಟು ಸಂತೋಷ ಆಗ್ತಾ ಇದೆ ಶಾಸ್ತ್ರಿಗಳೇ. ಸಾವನ್ನ ಯಾವತ್ತೂ ಸಂಭ್ರಮಿಸಬಾರ್ದು. ಆದರೆ ನಾಗಮಣಿಗಿದ್ದ ಒಬ್ಬನೇ ಒಬ್ಬ ಶತ್ರು ತಾನಾಗಿ ಅಳಿತಾ ಇದ್ದಾನೆ ಅಂದರೆ ಅದು ನಿಜವಾಗ್ಲೂ ಸಂತೋಷ ಪಡೋ ವಿಚಾರನೆ. ಇಂಥವರ ದುಷ್ಟ ಚಿಂತನೆಗಳಿಂದಾಗಿ ವಿಷ್ಣು ರುದ್ರನಂತವರು ಆ ನಾಗಮಣಿಯನ್ನು ಪಡ್ಕೊಳ್ಳುವಂಥ ಕೆಟ್ಟ ಆಲೋಚನೆ ಮಾಡುವಂಥದ್ದು. ಅವರೇ ನಾಶವಾಗಿಬಿಟ್ರೆ ಇವರು ಈ ಕೆಟ್ಟ ಚಿಂತನೆಗಳು ನಾಶವಾಗುತ್ತೆ. ಆಗ ನೀವು ನೆಮ್ಮದಿಯಾಗಿರ್ಬೋದು. ಅಷ್ಟಾದ್ಮೇಲಾದ್ರೂ ನಾನು ನಾಗಮಣಿ ಸಮೇತ ನಮ್ಮ ಲೋಕನ ಸೇರ್ಕೊಳ್ಬೋದು ಅಲ್ವಾ ಶಾಸ್ತ್ರಿಗಳೇ? ಅದೇಗೆ ಸಾಧ್ಯ ಅಮೃತ? ಅರ್ಜುನ್ ಅವರಿಲ್ಲದೆ ಒಂಟಿಯಾಗಿ ನಮ್ಮ ನಾಗಲೋಕನ ನಾನು ಹೇಗೆ ಸೇರ್ಕೊಳ್ಬೋದು ಅನ್ನೋ ತಾನೇ ನಿಮ್ಮ ಪ್ರಶ್ನೆ. ಶಾಸ್ತ್ರಿಗಳೇ, ಆ ಪರಶಿವ ನನ್ನ ಕರೆಗೆ ಕರಗ್ತಾನೆ. ನನ್ನ ಕೂಗನ್ನ ಕೇಳಿಸ್ಕೊಳ್ತಾನೆ. ಅರ್ಜುನ್ ಅವರು ಮತ್ತೆ ನನಗೆ ಸಿಗ್ಲಿ ಅಂತ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ. ನನ್ನ ಪ್ರಾರ್ಥನೆಗೆ ಅವನು ಅಸ್ತು ಅಂತಾನೆ ಅರ್ಜುನ್ ಅವರು ಮತ್ತೆ ಬರ್ತಾರೆ. ಅರ್ಜುನ್ ಅವ್ರಿಗೆ ಎಲ್ಲ ವಿಷಯನ ಹೇಳಿ ನಾನು ಅರ್ಜುನ್ ಅವರು ನಾಗಮಣಿ ಸಮೇತ ನಮ್ಮ ನಾಗಲೋಕನ ಸೇರ್ಕೊಳ್ತೀವಿ. ನಿನ್ನ ಇಚ್ಛೆನ ಆದಷ್ಟು ಬೇಗ ಪರಮಾತ್ಮ ಈಡೇರಿಸಲಿ ಅಮೃತ. ಶಾಸ್ತ್ರಿಗಳೇ, ನೀವು ಅಪ್ಪಣೆ ಕೊಟ್ರೆ ನಾ ಹೊರಡ್ತೀನಿ. ಆಯ್ತು ಅಮೃತ, ಹೋಗ್ಬಾ, ಒಳ್ಳೇದಾಗಲಿ. ಭೈರವ
ಆತ್ಮಾಹುತಿ ಮಾಡ್ಕೊಳ್ತೀನಿ ಅಂದ ಕಾರಣಕ್ಕೆ ವಾತಾವರಣದಲ್ಲಿ ಈ ರೀತಿ ತಂಗಾಳಿ ಬೀಸ್ತಾ ಇದೆ. ಆದರೆ ನನ್ನ ಮನಸ್ಸಿನಲ್ಲಿ ಎದ್ದಿರೋ ಈ ಬಿರುಗಾಳಿಗೆ ಕಾರಣ ಏನು ಅಂತ ಗೊತ್ತಾಗ್ತಾ ಇಲ್ಲ. ಬಾಬಾ ಇದೇನ್ ಕೆಲಸ ಮಾಡ್ತಿದ್ದೀರಾ ನೀವು? ಬಿಡಿ, ತಡಿಬೇಡ, ಬಿಡು. ಪಾಪಾ, ಮಾಂತ್ರಿಕರಾಗಿದ್ರು ತಾಂತ್ರಿಕರಾಗಿದ್ರು ಆತ್ಮಹತ್ಯೆ ಮಹಾಪಾಪ ಅಂತ ನೀವೇ ಹೇಳ್ತಾ ಇದ್ರಿ. ಹೇಳ್ತಾ ಇದ್ದೆ, ಆದ್ರೆ ಈ ಸಮಯದಲ್ಲಿ ನನಗೇನು ತೋಚನೆ ಇಲ್ಲ. ಬಾಬಾ, ನೀವು ಆತ್ಮಹತ್ಯೆ ಮಾಡ್ಕೊಳ್ಳುವಂಥದ್ದು ಏನಾಗಿದೆ ಈಗ? ಇನ್ನೇನ್ ಮಾಡ್ಬೇಕು? ಪ್ರತಿ ಸಲ ನಾಗಮಣಿನ ಪಡ್ಕೊಳಕ್ ಹೋದಾಗೆಲ್ಲ ಸೋಲ್. ಹಾಗೆ ಆ ನಾಗನಿಯ ವಿರುದ್ಧ ಹೋರಾಟಕ್ಕೆ ನಿಂತಾಗೆಲ್ಲ ಅವಳು ಒಂದಲ್ಲ ಒಂದ್ ರೀತಿ ನನಗೆ ಮಣ್ಣು ಮುಗಿಸಿದಾಳೆ. ಇದಕ್ಕಿಂತ ಅವಮಾನ ಬೇಕಾ ಈ ತಾಂತ್ರಿಕ ಲೋಕದ ಮಹಾ ಮಾಂತ್ರಿಕನಿಗೆ? ಬಾಬಾ, ನೀವು ಯಾಕೆ ಹೀಗಾಗೋದ್ರಿ ಅನ್ನೋದೇ ಗೊತ್ತಾಗ್ತಾ ಇಲ್ಲ ನನಗೆ. ವಿಷ್ಣು, ಅಲ್ಲ ಬಾಬಾ, ಅಮೃತ ನಿಮ್ಮ ಕಣ್ಣಿಗೆ ಬಿದ್ದು ಸುಮಾರು ತಿಂಗಳುಗಳೇ ಕಳೆದೋಗಿ, ಅಂಥದ್ರಲ್ಲಿ ಮೊನ್ನೆ ಅವಳಿಗೆ ಸೋತಿರೋ ಹಾಗೆ ವರ್ತಿಸ್ತಾ ಇದ್ರಲ್ಲ. ಅಲ್ಲ, ಇಂಥ ಕೆಲಸ ಮಾಡೋಕೆ ಕೊಟ್ಟಿದ್ರಲ್ಲ, ಸರಿನಾ ಇದು ನಿಮಗೆ? ಏ ಮೂರ್ಖ, ನಿನ್ನೆ ಮೊನ್ನೆ ನಡೆದ ಘಟನೆ ನೆನಪಿಲ್ವಾ ನಿನಗೆ? ನಿನ್ನೆ ಮೊನ್ನೆ ಏನ್ ನಡೀತು ಬಾಬಾ? ನಿನ್ನೆ ಮೊನ್ನೆ ಏನ್ ನಡೀತು ಅನ್ನೋದು ನಿಮ್ಮ ಜ್ಞಾಪಕದಲ್ಲಿ ಇಲ್ಲ ಅಂತ ಕಾಣ್ಸುತ್ತೆ. ಹಾಗೇನಾದ್ರೂ ನಿಮ್ಮ ನೆನಪಿನಲ್ಲಿ ಇದ್ದಿದ್ರೆ ನೀವು ಈ ರೀತಿ ಮಾತಾಡ್ತಾರೆ. ಬಾಬಾ, ಸತ್ಯವಾಗ್ಲು ನಿನ್ನೆ ಮೊನ್ನೆ ಏನ್ ನಡೆದಿದೆ ಅನ್ನೋದು ನಮ್ಗೆ ನೆನಪಲ್ಲಿ ಇಲ್ಲ ಬಾಬಾ. ಮಹಾಕಾಲ್, ಈಗಲಾದ್ರೂ ಗೊತ್ತಾಯ್ತಾ ನಾನು ಯಾಕೆ ಆತ್ಮಾಹುತಿಗೆ ಸಿದ್ಧನಾಗಿದ್ದೆ ಅಂತ? ಹೌದು, ನಮಗೂ ಅವಮಾನ ಆಗಿದೆ, ನಿಮಗೂ ಅವಮಾನ ಆಗಿದೆ. ಹಾಗಂತ ಆತ್ಮಹತ್ಯೆ ಮಾಡ್ಕೊಂಡ್ರೆ ಏನ್ ಪ್ರಯೋಜನ? ನಿಮ್ಮಂತ ಡೋಂಗಿ ಬಾಬುನ ನಂಬ್ಕೊಂಡು ನಿಮ್ ಹಿಂದೆ ಇಷ್ಟು ವರ್ಷ ಸುತ್ತುವಲ್ಲ, ನಮ್ಮ ಮುಖಕ್ಕೆ ನಾವೇ. ರುದ್ರ, ಸಾಕ್ ಸುಮ್ನಿರಿ ಬಾಬಾ. ಈ ತರ ಖಾಲಿ ಪೀಲಿ ಧಮ್ಕಿಗೆ ಏನ್ ಕಡಿಮೆ ಇಲ್ಲ ನೀವು. ಮಹಾಕಾಲ, ಪರಮಾತ್ಮ, ಇಷ್ಟು ದಿನ ನಾಗಮಣಿಗಿದ್ದಿದ್ದ ಎಲ್ಲ ಕಂಟಕನೂ ನಿವಾರಣೆ ಮಾಡಿದ್ಯಾ. ನಾನು ಏನೇನು ಬೇಡಿದ್ದೀನೋ ಅದೆಲ್ಲನೂ ನನಗೆ ಕೊಟ್ಟು ಆಶೀರ್ವಾದ ಮಾಡಿದ್ಯಾ. ಹಾಗೆ ಇನ್ನೊಂದು ನಿನ್ನ ಹತ್ರ ನಾನಿವತ್ತು ಬೇಡ್ಕೋತಾ ಇದ್ದೀನಿ, ಅದನ್ನು ಈಡೇರ್ಸಪ್ಪ. ಆದಷ್ಟು ಬೇಗ ಅರ್ಜುನ್ ಅವರು ನನ್ನ ಸಂಪರ್ಕಕ್ಕೆ ಸಿಗಬೇಕು. ಹಾಗೆ ನಾನು ವಾಸುಕಿ ನಾಗ ಕುಲದವಳು ಅಂತ ಗೊತ್ತಾಗಬೇಕು. ಹಾಗೆ ಗೊತ್ತಾದ್ಮೇಲೂ ಅವರು ನನ್ನ ಮೇಲೆ ಯಾವ ಕೋಪನೂ ಮಾಡ್ಕೊಳ್ದೆ ಮೊದಲಿನ ಹಾಗೆ ನನ್ನನ್ನು ಪ್ರೀತಿಸ್ಬೇಕು. ಹಾಗೆ ಅವ್ರು ನನ್ನ ಜೊತೆ ನನ್ನ ಲೋಕಕ್ಕೆ ನಗ್ನಗ್ತಾ ಸಂತೋಷವಾಗಿ ಬರಬೇಕು. ಇಷ್ಟಾಗ್ಲಿ ತಂದೆ, ನಾನಿನ್ನೇನು ನಿನ್ನ ಹತ್ರ ನಿರೀಕ್ಷೆ ಮಾಡೋದಿಲ್ಲ. ಅಮೃತ ಬೇಡ್ಕೊಳ್ತಿರೋ ಈ ಎಲ್ಲ ವಿಷಯಗಳು ಅಷ್ಟು ಸುಲಭದಲ್ಲಿ ಸಾಧನೆ ಆಗುವಂಥದ್ದಲ್ಲ. ಆದರೆ ಆ ಪರಮಾತ್ಮನ ಅನುಗ್ರಹ ಪಡ್ಕೊಂಡ್ರೆ ಇದು ಅಸಾಧ್ಯದ ವಿಷಯ ಏನಲ್ಲ. ಪರಮಾತ್ಮ, ನಾನು ನಿನ್ನಲ್ಲಿ ಬೇಡೋದು ಒಂದೇ, ಆ ಭೈರವ ತನ್ನ ಆತ್ಮಾಹುತಿ ನಿರ್ಧಾರದಿಂದ ಯಾವುದೇ ಕಾರಣಕ್ಕೂ ವಾಪಸ್ ಬರಬಾರ್ದು.
ಆ ರೀತಿ ನೋಡ್ಕೊ ತಂದೆ. ಬಾಬಾ ಬಾಬಾ ನಿಮ್ಮ ಕೈ ಮುಗಿದು ಬೇಡ್ಕೊತೀನಿ, ದಯವಿಟ್ಟು ಅವನನ್ನ ಕ್ಷಮಿಸ್ಬಿಡಿ, ಬಿಡುಗಡೆಗೊಳಿಸಿ ಬಾಬಾ. ಬಾಬಾ ಅವನ ಸ್ವಭಾವ ಎಂಥದ್ದಂತ ಗೊತ್ತಿದ್ದು ನೀವು ಹೀಗೆ ನಡ್ಕೊಳ್ತಿದ್ದೀರಲ್ಲ ಬಾಬಾ. ನಮ್ಮಿಬ್ಬರಿಗೆ ನೀವು ತಂದೆ ಸ್ಥಾನದಲ್ಲಿ ಗುರುಸ್ಥಾನದಲ್ಲಿದ್ದು ನಮ್ಮ ತಪ್ಪುಗಳನ್ನ ನಿಮ್ಮ ಹೊಟ್ಟೆಗೆ ಹಾಕೊಂಡು ದಾರಿ ತೋರಿಸ್ಬೇಕಾದ್ರೆ ನೀವೇ ಹೀಗೆ ನನ್ನ ಕೋಪ ಮಾಡ್ಕೊಂಡ್ಬಿಟ್ರೆ ಹೇಗೆ ಬಾಬಾ? ಬಾಬಾ ಬಾಬಾ ದಯವಿಟ್ಟು ಇವನ್ನ ಬಿಡಿಸಿ, ದಯವಿಟ್ಟು ಕ್ಷಮಿಸಿ ಬಾಬಾ, ಬಿಡಿಸಿ. ತಪ್ಪು ಮಾಡೋದು ಯಾಕೆ, ಈಗ ಕ್ಷಮೆ ಕೇಳೋದು ಯಾಕೆ? ಬಾಬಾ ನಿಮ್ಮ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಬಾಬಾ, ದಯವಿಟ್ಟು ಬಿಡಿಸಿ ಬಾಬಾ. ಏನ್ ಹಾಗಂದ್ರೆ? ಬಾಬಾ ನೀವು ಅಂದ್ರೆ ಏನು, ನಿಮ್ಮ ಶಕ್ತಿ ಅಂದ್ರೆ ಏನು, ನಿಮ್ಮ ಸಿದ್ಧಿ ಅಂದ್ರೆ ಏನು? ಇಷ್ಟು ವರ್ಷ ಸಂಪಾದನೆ ಮಾಡಿದ ನಿಮ್ಮ ಸಿದ್ಧಿ ಹಾಳಾಗ್ಬೇಕಾ ಬಾಬಾ? ಅದಕ್ಕೆ ನೀವೀಗ ಆತ್ಮಹತ್ಯೆ ಮಾಡ್ಕೊಂಡ್ರೆ ಸ್ವರ್ಗದಲ್ಲಿ ಇರಲಿ ಬಾಬಾ, ನರ್ಕದಲ್ಲೂ 6 ಅಡಿ 3 ಅಡಿ ಜಾಗ ಸಿಗುದಿಲ್ಲ. ಇದುವರೆಗೂ ನೀವು ತಾಂತ್ರಿಕ ಲೋಕದ ರಾಜ ಅನ್ನಿಸ್ಕೊಂಡು ರಾಜ ರೋಷಾಗಿ ತಲೆ ಎತ್ಕೊಂಡು ಮೆರೆದಾಡ್ತಾ ಇದ್ರಿ ಬಾಬಾ. ನೀವೀಗ ಹೀಗೆ ಸತ್ರೆ ತಾಂತ್ರಿಕ ಲೋಕದ ಜಗತ್ತಲ್ಲಿ ಆ ಜನರ ಮುಂದೆ ಸಣ್ಣವರಾಗಿ ಹೋಗ್ತೀರಾ ಬಾಬಾ. ಯಾವ ಬಾಯಲ್ಲಿ ಜಿ ಹುಜೂರ್ ಅಂತ ಹೇಳಿಸ್ಕೊಳ್ತಿದ್ರೋ ಅವರ ಬಾಯಲ್ಲಿ ಜೀತು ಅಂತ ಹೇಳಿಸ್ಕೊತೀರಾ ಬಾಬಾ. ಸತ್ತ ಮೇಲೆ 1000 ಜನ ಜೈಕಾರ ಹಾಕೋ ಹಾಗೆ ಬದುಕಬೇಕೇ ಹೊರತು ಧಿಕ್ಕಾರ ಹಾಕೋ ಹಾಗೆ ಬದುಕಬಾರ್ದು ಬಾಬಾ. ಅದೇನ್ ಹೇಳಬೇಕು ನೇರವಾಗಿ ಹೇಳು ಬಾಬಾ. ನಿಮ್ಗೆ ನಾನು ಹಾಗೆ ಹೇಳಿದ್ದು ನಿಮ್ಮಲ್ಲಿರೋ ಕಿಚ್ಚು ಹೊರಗೆ ಬರಲಿ ಅಂತ ಹೊರತು ಬೇರೆ ಉದ್ದೇಶ ಏನೂ ಇಲ್ಲ ಬಾಬಾ. ನೀವು ನಿಮ್ಮ ಸಾಧನೆ ದಾರಿಲಿ ಅಮೃತನಂತ ಹಾವುಗಳನ್ನ ಎಷ್ಟು ನೋಡಿಲ್ಲ. ಕೇವಲ ಪುಟ್ಟ ಹುಡುಗಿಯಿಂದ ಆ ನಾಗಿಣಿಯಿಂದ ಅವಮಾನ ಆಯ್ತು ಅಂತ ಈ ರೀತಿ ಆತ್ಮಹತ್ಯೆ ಮಾಡ್ಕೊಂಡ್ರೆ ಹೇಗೆ ಬಾಬಾ? ನಿಮ್ಮಲ್ಲಿರೋ ಶಕ್ತಿ ನಿಮಗೆ ಗೊತ್ತಿಲ್ಲ. ನೀವು ಮನಸ್ಸು ಮಾಡಿದ್ರೆ ಆ ನಾಗಿಣಿಯನ್ನು ಹುಳುನ ಹೊಸ್ಕಾಕ್ಬೋದು. ಆಗ ಮಲ್ಲಿ ತನ್ನ ರೂಪಕ್ಕೆ ಬರ್ತಾಳೆ. ಹಾಗೆ ಬಂದ ನಾಗಮಣಿನ ಮತ್ತೆ ನಿಮ್ಮ ವಶಕ್ಕೆ ಪಡ್ಕೋಬಹುದು ಬಾಬಾ. ನಿಮ್ಮ ಆತ್ಮಹತ್ಯೆಯಿಂದ ನಿಮಗ್ ನಷ್ಟ ಹಿಂದೆ ಇದ್ರು ನಿಮ್ಮನ್ನ ನಂಬಿರೋ ನಮಗ್ ನಷ್ಟ ಬಾಬಾ. ಶಬ್ಬಾಷ್, ನನ್ನ ಕಣ್ಣನ್ನ ತೆರೆಸ್ಬಿಟ್ಟೆ ರುದ್ರ. ನಿನ್ನಂತ ವಿಷ್ಣು ಅಂತ ಶಿಷ್ಯರನ್ನು ಪಡೆದ ನಾನೇ ಪುಣ್ಯವಂತ. ಇನ್ನು ನಾನು ಸಾಯೋದಿಲ್ಲ. ಇನ್ನೇನಿದ್ರು ನಾಗಿಣಿಗೆ ಒಂದು ಗತಿ ಕಾಣಿಸಿ ನಾಗಮಣಿಯನ್ನ ವಶ ಪಡ್ಕೊಳ್ಳೋದಷ್ಟೇ. ಅದಕ್ಕೆ ನಾನು ಈಗಿಂದನೇ ಸಿದ್ಧತೆಗಳನ್ನ ಮಾಡ್ತೀನಿ. ಜೈ ಮಹಾಕಾಲ. ಗುರುದೇವ, ನಿಮ್ಮ ಶಿಷ್ಯ ಪ್ರತಿ ಹಂತದಲ್ಲೂ ಸೋಲ್ತಾ ಇದ್ದಾನೆ. ನಿಮ್ಮ ಪ್ರಿಯ ಶಿಷ್ಯ ಸೋಲೋದು ನಿಮಗಿಷ್ಟನಾ? ನಾನು ಗೆಲ್ಲೋ ಹಾಗೆ ಮಾರ್ಗದರ್ಶನವನ್ನ ಕೊಡಿ. ಭೈರವ, ಪಾರ್ವತಿಯ ಅಂಶ ಭದ್ರಕಾಳಿ, ಅಂಥ ಶಕ್ತಿವಂತಳನ್ನ ಎದುರಿಸಬೇಕಾದ ನಿನಗೆ ಮಹಾಕಾಲನ ಅಂಶ ಇರಬೇಕು. ಮಹಾಕಾಲನ್ನ ನೀನು ಹೇಗೆ ಪ್ರಸನ್ನಗೊಳಿಸಬೇಕು ಅನ್ನೋದು ನಿನಗೆ ಗೊತ್ತಿದೆ. ಇವತ್ತು ಮಧ್ಯರಾತ್ರಿ ಹಿಂದೆ ಮುಹೂರ್ತ ಪ್ರಶಸ್ತವಾಗಿದೆ. ಈ ಕರಾಳ ರಾತ್ರಿಯಲ್ಲಿ
ಮಹಾಕಾಲನ ಉಗ್ರ ಪೂಜೆಗೆ ಅಗ್ನಿ ಮಂಡಳ ಸಿದ್ಧ ಮಾಡ್ತೀನಿ. ಮುಂದೆ ಏನು ಮಾಡಬೇಕು ಅಂತ ನಿನ್ನ ಅರಿವಿಗೆ ತಾನೇ ತಾನಾಗಿ ಬರುತ್ತದೆ. ಧನ್ಯೋಸ್ಮಿ ಗುರುದೇವ, ಧನ್ಯೋಸ್ಮಿ. ಏನ್ ಶಾಸ್ತ್ರಿಗಳೇ, ನಾಗಮಣಿನ ಇದ್ದಕ್ಕಿದ್ದಾಗೆ ತಗೊಂಡ್ ಬರೋದಕ್ಕೆ ಹೇಳಿದ್ರಿ? ಹೌದಮೃತ, ನಾಗಮಣಿಗೆ ಅಪಾಯ ಇದೆ. ನಾಗಮಣಿಗೆ ಪದೇ ಪದೇ ಯಾಕೆಂತ ಅಪಾಯ ಬರ್ತಾ ಇದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಶಾಸ್ತ್ರಿಗಳೇ. ತಗೊಳ್ಳಿ. ಜೈ ಮಹಾಕಾಲ.